ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಒಂದು KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವೆರಿ ಡೇ ಸುಸ್ವಾಗತ. ಓಕೆ, ಗುಡ್ ನ್ಯೂಸ್ ಅಂತ ಏನು ನೋಡ್ಕೊಂಡು ಬಂದಿದ್ದಾರೆ. ಖಂಡಿತವಾಗ್ಲೂ ಕೂಡ ಈ ಒಂದು ವಿಡಿಯೋ ಭಾಳಷ್ಟು ನಿಮಗೆ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಯಾಕೆ ಹೇಳ್ತಿದ್ದಾನೆ ಅಂತಂದರೆ, ಈಗ ಮತ್ತೆ ಸೀಟ್ಗಳು ಇನ್ಕ್ರೀಸ್ ಆಗಿರೋದು. ನಿಮ್ಗೆ ಕೆ ಡೈರೆಕ್ಟ್ರು ಕೂತ್ಬಿಟ್ಟು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದರು, 8,000 ಸೀಟ್ಗಳು ಅಂದರೆ 8,100 ಎಷ್ಟು ಚಿಲ್ಲರೆ ಇದೆಯಲ್ಲ ಅಷ್ಟು ಸೀಟ್ಗಳು ನಿಮ್ಗೆ ಯಾವುದೇ ರೀತಿಯಾಗಿ ಅಲಾಟ್ಮೆಂಟೇ ಆಗಿಲ್ಲ, ಹಂಗೆ ಉಳ್ಕೊಂಡಿದ್ದು ಸೆಕೆಂಡ್ ರೌಂಡ್ ಆದರೂ ಕೂಡ ಅಂತ ಹೇಳಿದ್ರು. ಬಟ್ ಇವಾಗ ಇಂಜಿನಿಯರಿಂಗ್ ಅಂತ ಏನು ಕಾಣಿಸ್ತಿದೆ, ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಹೊಸದಾಗಿ ಒಂದು ಬಿಟ್ಟಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಈ 8,000 ಜೊತೆಗೆ ಏನಪ್ಪ ಅಂದರೆ ಇನ್ನೂ ಕೂಡ ಸೀಟ್ ಜಾಸ್ತಿ ಆಗಿದೆ. ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಓಕೆ, ಈ ಒಂದು ಕಾಣಿಸಿದೆ ನೋಡಿ, ಈ ಒಂದು PDF ಕೆಲವೊಬ್ಬರಿಗೆ PDF ಅಲ್ಲ ಅಂದರೆ ವೆಬ್ಸೈಟಲ್ಲಿ ಓಪನ್ ಆಗ್ಬೋದು, ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ಇನ್ನೂ ಸ್ವಲ್ಪ ಬಿಟ್ಟು ಓಪನ್ ಆಗ್ಬೋದು. ಇಲ್ಲೇನು ಥರ್ಡ್ ರೌಂಡ್ ಪ್ರಾವಿಸ್ನಲ್ ಅಂತ ಬಿಟ್ಟಿದ್ದಾರೆ, ಅಂದರೆ ತಾತ್ಕಾಲಿಕ ಅಂತ ಬಿಟ್ಟಿದ್ದಾರೆ, ಇನ್ನೂ ಕೂಡ ಸೀಟ್ ಜಾಸ್ತಿ ಆಗ್ಬೋದು. ಓಕೆ, ಎಲ್ಲಿ ಗೊತ್ತಾಗುತ್ತೆ ಅಂದರೆ ಟೋಟಲ್ 52 ಪೇಜ್ ಇರ್ತಕ್ಕಂಥ PDF ಇದನ್ನು ತೀರಾ ಕೆಳಗಡೆ ಬಂದು ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ನಿಮಗೆ ಟೋಟಲಾಗಿ ಎಷ್ಟು ಸೀಟ್ಗಳು ಕಾಣಿಸ್ತಿದೆ ನೋಡಿ. ಇಂಜಿನಿಯರ್ ಸ್ಟೂಡೆಂಟ್ಗೆ 21,071 ಅಂದರೆ ಇದು ಓನ್ಲಿ ಇಂಜಿನಿಯರ್ ಸ್ಟೂಡೆಂಟ್ಗೆ ಆಯಿತು. ಇನ್ನೂ ಕೂಡ ಬೇರೆ ಬೇರೆ ಕೋರ್ಸಸ್ಗೆ ಎಲ್ಲನೂ ಕೂಡ ಸೀಟ್ಗಳು ಬರ್ತಾವೆ. ಸೊ ಹಂಗಾಗಿ ಜಸ್ಟ್ ಇದು ಇನ್ನೂ ಕೂಡ ಪ್ರೊವಿಸ್ನಲ್ ಇದೆ ಆಯಿತಾ. ಇದು ಪ್ರೊವಿಸ್ನಲ್ ಜೊತೆಗೆ ಇನ್ನೂ ಕೂಡ ಬೇರೆ ಬೇರೆ ಕೋರ್ಸಸ್ದು ಕೂಡ ಸೀಟ್ಗಳಿರ್ತವೆ. ಅಂದರೆ ಥರ್ಡ್ ರೌಂಡಿಗೆ ನಾವು ಅಂದ್ಕೊಂಡಕ್ಕಿಂತ ಸೀಟ್ಗಳು ಇನ್ನೂ ಕೂಡ ಜಾಸ್ತಿನೇ ಉಳ್ಕೊಂಡಂಗೆ ಆಯ್ತು ಈಗ. ಓಕೆ, ಆ್ಯಂಡ್ ಇದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಓನ್ಲಿ ಏನಪ್ಪ ಆಗಿರ್ತದೆ ಈಗ ಸೈಟ್ ಅಂತಂದ್ರೆ, ಈಗ ಸದ್ಯಕ್ಕೆ ಚಾಯ್ಸ್ 2 ಅಂತೂ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಹೋಲ್ಡ್ ಇರ್ತದೆ. ಸೊ ಹಂಗಾಗಿ ಚಾಯ್ಸ್ 3 ಆ್ಯಂಡ್ 4 ಮತ್ತು ಸೀಟ್ ನಾಟ್ ಅಲಾಟೆಡ್ಡು ಮತ್ತು ಕೆಲವೊಂದಿಷ್ಟು ಏನಾದರೂ ನ್ಯೂ ಕಾಲೇಜಸ್ ಆ್ಯಡ್ ಆಗಿದ್ದರೆ ಮಾತ್ರ ಈ ಒಂದು PDF ಅಲ್ಲಿ ಅಂದರೆ ಈ ಸದ್ಯಕ್ಕೆ 21,000 ಏನು ಕಾಣಿಸ್ತಿದೆ ಇಂಜಿನಿಯರ್ ಸೀಟ್ಗಳು ಬಂದಿದ್ದಾವೆ. ಸೊ ಇದೊಂದು ಗುಡ್ ನ್ಯೂಸ್. ಸದ್ಯಕ್ಕೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಹುಡುಗರಿಗೆ ಭಾಳಷ್ಟು ಸೀಟ್ಗಳು ಇರ್ತಾ ಇದ್ದಿಲ್ಲ ಅಂತ ಅಂತಿದ್ವಿ, ನಾವು ಕೂಡ ಅಂತಿದ್ವಿ ಥರ್ಡ್ ರೌಂಡ್ಗೆ ಸೀಟ್ಗಳು ಜಾಸ್ತಿ ಹಾಕಿದ್ದಿಲ್ಲ ಅಂತಂದು. ಬಟ್ ಇಲ್ಲಿ ಏನು ನಿಮ್ಗೆ ಅರ್ಥ ಮಾಡ್ಕೋರಿಗೆ ಕಾಮೆಡ್ ಕೇದವರು ಕೂಡ ಸೀಟಿಗೆ ಒಂದಿಷ್ಟು ಕೇದವ್ರಿಗೆ ಸರೆಂಡರ್ ಮಾಡಿದಂಗೆ ಅನಿಸುತ್ತೆ. ಸೊ ಹಂಗಾಗಿ ಇಂಜಿನಿಯರ್ ಸ್ಟೂಡೆಂಟ್ಗೆ ಸೀಟು ಜಾಸ್ತಿಗಳಿದ್ದಾವೆ. ಸೊ ಹಂಗಾಗಿ ಬೇರೆ ಬೇರೆ ಈ ಒಂದು ಚಾನ್ಸ್. ಓಕೆ, ಯಾಕೆ ಅಂತಂದರೆ, ಆ್ಯಂಡ್ ಇನ್ನೂ ಒಂದು ಏನಪ್ಪ ಅಂದರೆ, ನಿಮ್ಗೆ ಗೊತ್ತಿರುವಾಗೆ ಎಲ್ಲ ಸ್ಟೂಡೆಂಟ್ ಕೂಡ ಏನು ಮಾಡ್ಬೋದು, ಹೊಸದಾಗಿ ಅಂತಂದರೆ ನ್ಯೂ ಕಾಲೇಜಸ್ನ ಆ್ಯಡ್ ಮಾಡಬಹುದು. ಅಂತಂದರೆ ಕಾಲೇಜಸ್ನ ಆ್ಯಡ್ ಮಾಡಿರಿ, ಆಪ್ಷನ್ ಎಂಟ್ರಿ ಮಾಡಿರಿ. ಆ್ಯಂಡ್ ನಿಮ್ಗೆ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ, ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ ಎಲ್ಲರೂ ಕೂಡ ಕಾಶನ್ ಡಿಪಾಸಿಟ್ ಎಷ್ಟು 15,000 ಎಲ್ಲರೂ ಕೂಡ 10,000 ರೂಪಾಯಿ. ಓಕೆ, ಎಲ್ಲರೂ ಕೂಡ ಏನು ಮಾಡ್ಬೋದು, 10,000 ಕಾಶನ್ ಡಿಪಾಸಿಟ್ ಕಟ್ಟಿ ಬನ್ನಿರಿ. ಓಕೆ, ಅಂದರೆ ನೀವು ಇನ್ ಕೇಸ್ ಆಳೆ ಸೀಟ್ ಸಿಕ್ಕಿತ್ತು, ನಾವು ಆಳೆ ಫೀಸ್ ಪೇಮೆಂಟ್ ಮಾಡಿದ್ದೀನಿ, ಚಾಯ್ಸ್ 2 ಎಲ್ಲನೂ ಕೂಡ ಕೊಟ್ಟು ಅಂತಂದ್ರು, ಆದರೂ ಸಹಿತ ನೀವು ಒನ್ ಟೈಮ್ ಆದರೂ ಅಗ್ರಿ ಬಟನ್ ಅಂತ ಏನಿದೆ ಅಗ್ರಿ ಟೈಮ್ ಕೊಡಲಿಕ್ಕೆ ಆಪ್ಷನ್ ಎಂಟ್ರಿ ಲಾಗಿನ್ ಆಗಿ, ನಾವು ಏನು ಕೂಡ ಚೇಂಜ್ ಮಾಡ್ಕೊಳ್ಳಲ್ಲ ಅಂದರೂ ಸಹಿತ ಒನ್ ಟೈಮ್ ಆದರೂ ಲಾಗಿನ್ ಆಗಿ. ಓಕೆ, ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬಿಟ್ಟಿದ್ರೆ ಎಲ್ಲ ಒಂದು KCET ಜೊತೆಗೆ ಆಯುಷ್ ಸ್ಟೂಡೆಂಟು ಕೂಡ ಏನು ಮಾಡಿದ್ದಾರೆ, ನಿಮಗೆ ಆ್ಯಡ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಬಟ್ ನೀಟ್ ಸ್ಟೂಡೆಂಟ್ಗೆ ಏನಪ್ಪ ಆಗ್ತಿದೆ ಅಂತಂದರೆ, ನಿಮಗೆ ಆ್ಯಡ್ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಬರೋದು 1 ಮೆಡಿಕಲ್ ಕಾಲೇಜಸ್ ಆ್ಯಡ್ ಮಾಡ್ಬೋದು, ಆ್ಯಂಡ್ ಅದ್ರ ಜೊತೆಗೆ 2 ಡೆಂಟಲ್ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ನಿಮಗೆ ರಿಸಲ್ಟ್ ಬಂದುಬಿಟ್ಟು ಈ ಸದ್ಯಕ್ಕೆ 12th ಏನಿದೆ MCC ರಿಸಲ್ಟು ಸೆಕೆಂಡ್ ರೌಂಡ್ ಇದೆ. ಸೊ ನಮ್ಮ ಒಂದು ನೀಟ್ ಸ್ಟೂಡೆಂಟ್ಗೆ ಯಾವುದೇ ರೀತಿಯಾಗಿ ಡೇಟ್ ಅಫಿಷಿಯಲ್ ಆಗಿ ಬಂದಿಲ್ಲ. ಮೀನ್ಸ್ 13ಕ್ಕೂ ಆಗುತ್ತಂತ ಗ್ಯಾರಂಟಿ ಇಲ್ಲ, ಯಾಕಂದರೆ ಇದು 12ಕ್ಕೆ ಇನ್ನೂ ಕೂಡ ನಮಗೆ MCC ರಿಸಲ್ಟ್ ಫೈನಲ್ ಅಂತ ಇನ್ನೂ ಗ್ಯಾರಂಟಿ ಇಲ್ಲ. ಸೊ ಹಂಗಾಗಿ ಬಟ್ ಈ ಸದ್ಯಕ್ಕೆ ಪ್ರಕಾರ ಹೇಳ್ಬೋದು ಅಂತಂದ್ರೆ 12ಕ್ಕೆ MCC ರಿಸಲ್ಟ್ ಬಂದರೆ 13ಕ್ಕೆ ಫೈನಲ್ ಬರ್ತದೆ. ಸೊ ಅಲ್ಲಿವರೆಗೂ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ಅಂತ ಏನು ಮಾಡಿದ ಅಂದರೆ ಮುಂದುವರಿದ ಅಂತ ಏನು ಮಾಡಿದ್ದಾರೆ ನೀಟ್ ಸ್ಟೂಡೆಂಟ್ಗೆ, ನೀವು ಕೂಡ ಏನಾದರೂ ಎಡಿಟ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೋಬೋದು. ಯಾವುದೇ ರೀತಿ ನಮ್ಮ ಕೇದಲ್ಲಿ ಒಂದು ಪ್ರಾವಿಸ್ನಲ್ ರಿಸಲ್ಟ್ ಬಿಟ್ಟ ತಕ್ಷಣ ಫಸ್ಟ್ ರೌಂಡ್ಗೆ ಮಾತ್ರ ಏನಪ್ಪ ಎಡಿಟ್ ಮಾಡ್ಲಿಕ್ಕೆ ಬರ್ತಿದ್ರು. ಈಗ KCET ಸ್ಟೂಡೆಂಟ್ಗೆ ಹೊಸದಾಗಿ ಫ್ರೆಶ್ ಆಪ್ಷನ್ ಎಂಟ್ರಿ ಥರ ಕೊಟ್ಟಿರೋ ಕಾರಣ ನಿಮಗೆ ಎಡಿಟ್ ಮಾಡ್ಕೊಳ್ಳೋಕ್ಕೆ ರೀಅರೇಂಜ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದ್ದಾರೆ. ಮಿಸ್ ಮಾಡ್ಕೊಳ್ಕೊಬೇಡಿ. ಓಕೆ, ಈ ಲಿಂಕ್ ಮೇಲೆ ಹೋಗ್ಬಿಟ್ಟು ನಿಮಗೆ ಪೇಮೆಂಟ್ ಮಾಡೋಕ್ಕೆ ಹೇಳ್ತಂದ್ರೆ ಪೇಮೆಂಟ್ ಮಾಡಿಬಿಟ್ಟು ಕೆಲವೊಂದಿಷ್ಟು ಹುಡುಗರಿಗೆ ಏನು 10,000 ರೂಪಾಯಿ ಕಾಶನ್ ಡಿಪಾಸಿಟ್ ಅದೆಲ್ಲನೂ ಕೂಡ ಕಟ್ ಮಾಡೋದಿತ್ತಂದರೆ ಇದೇ ಒಂದು ಲಿಂಕ್ ಥ್ರೂ ಹೋಗ್ಬಿಟ್ಟು ಈ ಹಿಂದೆ ನೀವು ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರು ಹಂಗೆ ಮಾಡಿ. ಓಕೆ, ದೊಡ್ಡದಾಗಿ ಏನು ಈಗ ಎಲ್ಲನೂ ಕೂಡ ಸಿಕ್ಕಾಪಟ್ಟೆ ನಾಲೆಜ್ ಇದೆ ನಿಮಗೆ. ಏನಿದೆ ಸಿಂಪಲ್ ಹೇಳ್ಬೇಕಂದ್ರೆ 0 ಕೊಟ್ಟರು ಅಪ್ಡೇಟ್ ಕೊಟ್ಟರೆ ಏನಾಗುತ್ತೆ, ಡಿಲೀಟ್ ಆಗ್ತದೆ ಅಷ್ಟೇ. ಏನಾದರೂ ಕಾಲೇಜಸ್ ಆ್ಯಡ್ ಮಾಡೋದು ಬಂದರೆ ಲೈಕ್ 1 2 3 4 5 ಇರ್ತಪ್ಪ, ಯಾವುದೋ ಒಂದು ಕಾಲೇಜ್ ಆ್ಯಡ್ ಮಾಡ್ಬೇಕಂತಂದರೆ ಆ ಕಾಲೇಜ್ ಈಗ 4 ಇರೋ ಪ್ಲೇಸ್ಗೆ ಆ ಒಂದು ಕಾಲೇಜ್ 4 ಹಾಕಿದರೆ ಆಟೋಮೆಟಿಕ್ಲಿ 4 ಇರೋದು 5 ಆಗ್ತದೆ, 5 ಇರೋದು 6 ಆಗ್ತದೆ. ಅಂದರೆ ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ಆರಾಮ್ಸಿಗೆ ಮಾಡಿ. ಟೈಮು ನಾಳೆ, ಬಟ್ ನಿಮಗೆ ಒಂದು ಇಂಪಾರ್ಟೆಂಟು ನಾಳೆ. ಓಕೆ, ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಮಾತ್ರ ಆಪ್ಷನ್ ಎಂಟ್ರಿ ಅಂತ ಕೊಟ್ಟಿದ್ರೆ. ಬಟ್ ತಾತ್ಕಾಲಿಕ ಶೆಡ್ಯೂಲ್ ಅಂತ ಹೇಳಿದ್ರೆ ಏನೋ ಹೇಳಕ್ಕೆ ಬರಲ್ಲ, ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಗ್ಯಾರಂಟಿ ಅಂದ್ರೆ ಕೊಡ್ಲಿಕ್ಕೆ ಬರಲ್ಲ. ನಾಳೆವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡೋರು ಮಾಡಿರಿ. ಓಕೆ, ಆ್ಯಂಡ್ 10K ಅಮೌಂಟ್ ಯಾರಿಗೆಲ್ಲ ಕಾಶನ್ ಡಿಪಾಸಿಟ್ ಬರ್ಲಿಕ್ಕೆ ಹೇಳ್ತಾ ಇದ್ರೆ ಎಲ್ಲರೂ ಕೂಡ ಆನ್ಲೈನ್ ಮಾಡ್ಕೊಂಬಿಡಿ. ಓಕೆ, ಆನ್ಲೈನ್ ಏನು ಭಾಳ ಅಮೌಂಟ್ ಏನಿಲ್ಲ, 10,000 ರೂಪಾಯಿ ಆನ್ಲೈನ್ ಮಾಡ್ಕೊಂಡು ಬನ್ನಿ, ಆರಾಮ್ಸೆ ಪಾರ್ಟಿಸಿಪೇಟ್ ಮಾಡಿರಿ ಥರ್ಡ್ ರೌಂಡ್ಗೆ. ಸರಿ, ಆ್ಯಂಡ್ ಈಗ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಸೀಟ್ ಸಿಕ್ಕೂ ಸಹಿತ ನೀವು ಚಾಯ್ಸ್ ಎಂಟ್ರಿ ಮಾಡಿದೆ ಅಂತಂದರೆ ಇವಾಗ 10,000 ರೂಪಾಯಿ ಕಾಶನ್ ಡಿಪಾಸಿಟ್ ಕಟ್ಟಿ ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಇಲ್ಲ ನಾ ಸೆಕೆಂಡ್ ರೌಂಡ್ ಸೀಟ್ ಸಿಕ್ಕಿತ್ತು, ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ನು ಕೂಡ ಮಾಡಿಸಿದ್ದೆ, ಈಗ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀನಿ ಅಂತಂದರೆ ನೀವು ಕೂಡ ಲಾಸ್ಟ್ ಡೇಟ್ ನಾಳೆ ಇರ್ತದೆ, ಅಡ್ಮಿಷನ್ ಮಾಡಿಸ್ಕೊರಿ, ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊರಿ. ಆ್ಯಂಡ್ ನಿಮಗೆ ಈ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಲ್ಲ, ನೆಕ್ಸ್ಟ್ ಅಪ್ಕಮಿಂಗ್ ಬರ್ತದೆ.
ಆ್ಯಂಡ್ ನಿಮಗೆ ಮಾಪಪ್ ರೌಂಡ್ ಬಗ್ಗೆ ಕೂಡ ಕೇಳ್ತಾ ಇದ್ರು ಹುಡುಗರು, ಮಾಪಪ್ ಬಗ್ಗೆ ಹೇಳ್ರಿ ಅಥವಾ ಸ್ಟೇ ವೇಕೆನ್ಸಿ ರೌಂಡ್ ಬಗ್ಗೆ ಅದನ್ನು ಹೇಳ್ರಿ ಅಂತಂದು. ಇದ್ರ ಬಗ್ಗೆ ಈಗ ಅದ್ರ ಬಗ್ಗೆ ಯಾವುದೇ ರೀತಿ ಇನ್ನೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಬಿಟ್ಟಾಗ ಹೇಳ್ತೀನಿ, ಯಾಕಂದರೆ ಇದು ಯಾವ ರೀತಿ ಈ ವರ್ಷ ಫಸ್ಟ್ ರೌಂಡೇ ಡಿಫ್ರೆಂಟಾಗಿ ನಡೀತು, ಸೆಕೆಂಡ್ ರೌಂಡು ಕೂಡ ಡಿಫ್ರೆಂಟ್ ನಡೀತು, ಥರ್ಡ್ ರೌಂಡು ಕೂಡ ಅತಿ ಡಿಫ್ರೆಂಟ್ ನಡೀತದ. ಸೊ ಹಂಗಾಗಿ ಕೇದವ್ರು ಹೇಳೋರು ಕೂಡ ನಾವು ಯಾವುದು ಕೂಡ ಏನು ಹೇಳಿಕ್ಕೆ ಬರಲ್ಲ. ಓಕೆ ಸರಿ, ಏನಾದರೂ ಬಂದು ಅಪ್ಡೇಟ್ ತಿಳಿಸೋಣಂತೆ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.